ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 6 ವಿಶ್ವರೂಪ ಸೃಷ್ಟಿ. ಇದರಿಂದ ನಾವು 31ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಕ್ಷತ್ರಿಯ ಅಂತ ಯಾರನ್ನ ಕರಿಬೇಕು, ಅವನಿಗಿರುವಂಥ ಗುಣ ಸ್ವಭಾವಗಳೇನು, ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಅಂದ್ರೆ ಚಾತುರ್ವರ್ಣ ಅನ್ನೋದು ಭಗವಂತನೇ ಸೃಷ್ಟಿ ಮಾಡಿದಾನೆ. ಆದ್ರೆ ಅದು ನಮ್ಮ ಹುಟ್ಟಿನಿಂದ ಅಲ್ಲ, ನಮ್ಮ ಸ್ವಭಾವ ಮತ್ತೆ ಗುಣಗಳಿಂದ ಅದು ನಿರ್ಧಾರಿತವಾಗತ್ತೆ ಅನ್ನೋದನ್ನ ಭಗವಂತನೇ ಭಗವದ್ಗೀತೆಯಲ್ಲಿ ಹೇಳಿದಾನೆ. ಅದರ ಬಗ್ಗೆ 18ನೇ ಅಧ್ಯಾಯದಲ್ಲಿ 41ನೇ ಶ್ಲೋಕದಿಂದ 44ನೇ ಶ್ಲೋಕದಲ್ಲಿ ಏನೇನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಅಲ್ಲಿಂದ ನಮಗೆ ಕೆಲವೊಂದು ವಿಚಾರಗಳು ಗೊತ್ತಾಯಿತು. ಯಾರನ್ನ ಯಾವ ಗುಣಗಳು ಸ್ವಭಾವಗಳಿದ್ರೆ ಅವರನ್ನ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ನಾವು ತಿಳ್ಕೊಬೋದು ಅಂತಂದ್ಬಿಟ್ಟು. ಅಂದರೆ ಇದನ್ನ ನಿರ್ಣಯ ಮಾಡೋದಕ್ಕೆ ಇರುವಂತಹ ಅರ್ಹತೆಗಳು ಅವರಲ್ಲಿ ಇರಬೇಕು, ಆಗ ನಾವು ಅವರನ್ನ ಕರಿಬೋದು ಅಂತ. ಈಗ ಮುಂದುವರೆದು ಏನು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಎಲ್ಲ ವೇದ ಧರ್ಮ ಗ್ರಂಥಗಳಲ್ಲಿಯೂ ಭಗವಾನ್ ವಿಷ್ಣುವನ್ನು ಪುರುಷ ಎಂದು ಹೇಳಲಾಗಿದೆ. ಕೆಲವು ವೇಳೆ ಜೀವಿಗಳು ಕೂಡ ಅವು ಮುಖ್ಯವಾಗಿ ಪುರುಷ ಶಕ್ತಿ ಎನಿಸಿ ಪುರುಷನ ಪರಾಶಕ್ತಿಯಾಗಿದ್ದರೂ ಪುರುಷರು ಎಂದು ಉಕ್ತವಾಗಿದೆ. ಅಂದ್ರೆ ಅರ್ಥ ಇಲ್ಲಿ ನಾವು ಯಾವುದೇ ಗ್ರಂಥಗಳನ್ನ ಓದಬೇಕಾದ್ರೂ ಕೂಡ ಭಗವಂತ ವಿಷ್ಣುವನ್ನ ಪುರುಷ ಅಂತ ಕರೆದಿದ್ದಾರೆ. ಆಯ್ತಾ? ಕೆಲವೊಂದ್ಸರಿ ನಾವು ಜೀವಿಗಳಿದೀವಲ್ವಾ, ನಾವು ಕೂಡ ಪುರುಷ ಶಕ್ತಿ ಅಂದ್ರೆ ಪರಾಶಕ್ತಿ ಅಲ್ವಾ, ಪರಾಪ್ರಕೃತಿ ಆಗಿರೋದ್ರಿಂದ, ಅಂದ್ರೆ ಆ ಪುರುಷನ ಪರಾಶಕ್ತಿ ಆಗಿದ್ರೂ ಕೂಡ ನಮ್ಮನ್ನು ಕೂಡ ಪುರುಷರು ಅಂತಾನೆ ಕರೀತಾರೆ. ಈಗ ನಮ್ಮನ್ನೆಲ್ಲ ಕರೀತಾರೆ ನೋಡಿ, ಪುರುಷರು ಅಂತಾನೆ ಕರೆಯೋದು ಅಲ್ವಾ. ಅದನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಆ ಭಗವಂತನ ಒಂದು ಶಕ್ತಿ ಪರಾಶಕ್ತಿ ಆಗಿರೋದ್ರಿಂದ ನಮ್ಮನ್ನು ಕೂಡ, ಯಾಕಂದ್ರೆ ಭಗವಂತನನ್ನ ಪುರುಷ ಅಂತಾರೆ, ನಮ್ಮನ್ನ ಪುರುಷರು, ಜೀವಿಗಳನ್ನ ಪುರುಷರು ಅಂತ ಕರೀತಾರೆ. ಪುರುಷನ ಬಹಿರಂಗ ಶಕ್ತಿಯಿಂದ ಭ್ರಮೆಗೊಂಡು ಜೀವಿಗಳು ತಮಗೆ ತಕ್ಕ ಅರ್ಹತೆಗಳಿಲ್ಲದೆ ಇದ್ದರೂ ತಮ್ಮನ್ನು ತಾವೇ ತಪ್ಪಾಗಿ ಪುರುಷರೆಂದು ಭಾವಿಸುತ್ತಾರೆ. ಅಂದ್ರೆ ಅರ್ಥ ಇಲ್ಲಿ ಗಂಡಸರು ಅಥವಾ ಪುರುಷರು ಅಂದಿದ ತಕ್ಷಣ ಅವರು ನಮಗೆ ರಕ್ಷಣೆ ಮಾಡುವಂತಹ ಒಂದು ಕೆಪಾಸಿಟಿ ಇರಬೇಕು. ಈಗ ಭಗವಂತನ ಬಹಿರಂಗ ಶಕ್ತಿಯಿಂದ, ಅಂದ್ರೆ ಈ ಮಾಯಾ ಪ್ರಪಂಚ ಇದೆಯಲ್ಲ, ಆ ಮಾಯೆಗೆ ಒಳಗಾಗಿ ನಾವು ಭ್ರಮೆಗೆ ಒಳಗಾಗಿದ್ದೀವಿ. ಈ ಬಹಿರಂಗ ಶಕ್ತಿ ಅಂತಂದ್ರೆ ಯಾವುದು? ಮಾಯಾಶಕ್ತಿ. ಆ ಮಾಯೆಗೆ ಒಳಗಾಗಿರೋದ್ರಿಂದ ನಮಗೆ ಬೇರೆಯವರನ್ನ ರಕ್ಷಣೆ ಮಾಡುವಂಥ ಸಾಮರ್ಥ್ಯ ಇಲ್ಲದೆ ಇದ್ರು, ಅಂದರೆ ನಮಗೆ ಆ ಒಂದು ಅರ್ಹತೆ ಇಲ್ಲದೆ ಇದ್ರೂ ಕೂಡ ನಮ್ಮನ್ನು ನಾವೇ ತಪ್ಪಾಗಿ ಏನಂತ ತಿಳ್ಕೊಂಡಿದ್ವಿ, ನಾವು ಪುರುಷರು ಅಂತ ತಿಳ್ಕೊಂಡಿದ್ದೀವಿ. ಆಯ್ತಾ? ಆ ರೀತಿ ಅಲ್ಲ. ಮುಂದೆ ಹೇಳ್ತಾರೆ ನೋಡಿ, ಭಗವಂತನಿಗೆ ರಕ್ಷಣೆ ಮಾಡುವ ಸಾಮರ್ಥ್ಯವಿದೆ. ಬ್ರಹ್ಮ, ವಿಷ್ಣು, ಮಹೇಶ್ವರ ಎಂಬ ತ್ರಿಮೂರ್ತಿಗಳಲ್ಲಿ ಮೊದಲನೆಯವನಿಗೆ ಸೃಷ್ಟಿಸುವ ಅಧಿಕಾರವಿದೆ, ಎರಡನೆಯವನಿಗೆ ರಕ್ಷಣೆ ಮಾಡುವ ಅಧಿಕಾರವಿದೆ ಮತ್ತು ಮೂರನೆಯವನಿಗೆ ಸಂಹಾರ ಮಾಡುವ ಅಧಿಕಾರವಿದೆ. ಈ ಶ್ಲೋಕದಲ್ಲಿ ಪುರುಷ ಎಂಬ ಶಬ್ದವು ಲಕ್ಷ್ಯಾರ್ಹವಾಗಿದೆ. ಏಕೆಂದರೆ ಕ್ಷತ್ರಿಯರು ಪ್ರಜೆಗಳಿಗೆ ನೆಲದಲ್ಲಿ ಜಲದಲ್ಲಿ ಹುಟ್ಟಿದ ಎಲ್ಲ ಜೀವಿಗಳಿಗೆ ರಕ್ಷಣೆಯನ್ನು ಕೊಡುವ ಮೂಲಕ ಪುರುಷನಾದ ಭಗವಂತನನ್ನು ಪ್ರತಿನಿಧಿಸುವಂತೆ ನಿರೀಕ್ಷಿಸಲಾಗಿದೆ. ಆದುದರಿಂದ ರಕ್ಷಣೆ ಮಾನವರಿಗೆ ಮತ್ತು ಪ್ರಾಣಿಗಳಿಗೆ ಹೀಗೆ ಉಭಯರಿಗೂ ಸಲ್ಲುವಂಥದ್ದಾಗಿದೆ. ಅಂದ್ರೆ ಇಲ್ಲಿ ನಮಗೆ ಯಾವುದೇ ಅರ್ಹತೆಗಳಿಲ್ಲ ಅಂತಂದ್ರೂ ನಾವು ಪುರುಷರು ಅಂತ ಅನ್ಕೊಳ್ತೀವಿ. ಆಯ್ತಾ? ಅದು ತಪ್ಪು ಅಂತ ಹೇಳ್ತಾ ಇರೋದು. ಈಗ ನೋಡಿ, ಭಗವಂತ ಎಲ್ಲರನ್ನೂ ರಕ್ಷಣೆ ಮಾಡ್ತಾನೆ, ಅಷ್ಟು ಸಾಮರ್ಥ್ಯ ಅವನಲ್ಲಿದೆ. ಈಗ ತ್ರಿಮೂರ್ತಿಗಳು ಯಾರು? ಬ್ರಹ್ಮ, ವಿಷ್ಣು, ಮಹೇಶ್ವರ. ಅವರಿಗೆ ಒಂದೊಂದು ಅರ್ಹತೆ ಇದೆ. ಏನು? ಬ್ರಹ್ಮ ಸೃಷ್ಟಿ ಮಾಡ್ತಾನೆ, ಅವನಿಗೆ ಸೃಷ್ಟಿ ಮಾಡುವಂಥ ಅಧಿಕಾರ ಇದೆ. ಎರಡನೆಯವನು ರಕ್ಷಣೆ ಮಾಡುವಂಥವನು ವಿಷ್ಣು, ಅವನಿಗೆ ಆ ಅಧಿಕಾರ ಇದೆ. ಮತ್ತೆ ಮೂರನೇವನು ಸಂಹಾರ ಮಾಡುವಂಥ ಅಧಿಕಾರ ಅವನಿಗಿದೆ. ಇಲ್ಲಿ ಪುರುಷ ಅನ್ನುವಂಥ ಶಬ್ದ ಇದೆಯಲ್ಲ, ಅದು ತುಂಬಾನೇ ನಾವು ನೋಡಬೇಕು. ಅಂದ್ರೆ ಅದರ ಕಡೆ ಗಮನ ಕೊಟ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಯಾಕೆ ಅಂತಂದ್ರೆ ನೋಡಿ, ಕ್ಷತ್ರಿಯರು ಪ್ರಜೆಗಳಿಗೆ ಅವ್ರಿಗೆ ಯಾವುದೇ ಸ್ಥಳದಲ್ಲಾಗಿರಲಿ, ಈಗ ನೆಲದಲ್ಲಿರುವಂಥ ಜೀವಿಗಳಾಗಿರ್ಬೋದು, ಜಲದಲ್ಲಿ ಹುಟ್ಟಿರುವಂಥ ಜೀವಿಗಳೇ ಆಗಿರ್ಬೋದು, ಅದಕ್ಕೆ ರಕ್ಷಣೆ ಕೊಡುವಂತಹ ಒಂದು ಭಾರ ಅಥವಾ ಆ ಒಂದು ಕೆಲಸವನ್ನ ಭಗವಂತಾನೇ ನಿಯೋಜನೆ ಮಾಡಿದ್ದಾನೆ ಕ್ಷತ್ರಿಯರಿಗೆ.
ಆಯ್ತಾ? ಆ ಕ್ಷತ್ರಿಯರಿಗೆ ಅಂದ್ರೆ ನೆಲದಲ್ಲಿ ಮತ್ತೆ ನೀರಿನಲ್ಲಿ ಹುಟ್ಟಿರುವಂತ ಎಲ್ಲಾ ಜೀವಿಗಳಿಗೆ ರಕ್ಷಣೆಯನ್ನ ಕೊಡಬೇಕು. ಯಾಕೆ ಅಂತಂದ್ರೆ ಭಗವಂತನ ಪ್ರತಿನಿಧಿಯಾಗಿ ಅವನನ್ನ ಕೂರಿಸಿದಾನೆ ಭಗವಂತ ಕ್ಷತ್ರಿಯರನ್ನ. ಆಯ್ತಾ? ಅಂದ್ರೆ ಭಗವಂತನನ್ನ ಪ್ರತಿನಿಧಿಸ್ಬೇಕು ಅವನು. ಈಗ ರಾಜರು ಯಾಕಿದ್ದಾರೆ ಹೇಳಿ? ಎಲ್ಲರಿಗೂ ರಕ್ಷಣೆ ಕೊಡೋದಕ್ಕಿರೋದು. ಅವರು ಭೂಮಿ ಮೇಲೆ ಹುಟ್ಟಿರುವಂತ ಮನುಷ್ಯರಿಗೆ ಮಾತ್ರ, ಪ್ರಾಣಿಗಳಿಗೆ ಕೊಡಬಾರ್ದು ಅಂತಲ್ಲ. ಭಗವಂತ ಅಂತಂದ್ಮೇಲೆ ಎಲ್ಲರಿಗೂ ಒಂದೇ. ಭಗವಂತ ನನ್ನ ಬದಲಿಗೆ ನೀನು ಈ ಕೆಲಸ ಮಾಡು ಅಂತಂದ್ಬಿಟ್ಟು ಹೇಗೆ ಬ್ರಾಹ್ಮಣ ಭಗವಂತ ವೇದಗಳನ್ನ ಕೊಟ್ಟಿದಾನಲ್ವಾ, ಅದನ್ನ ತಿಳಿಸೋದಕ್ಕೋಸ್ಕರ ಭಗವಂತನ ಬದಲಿಗೆ ಅವನನ್ನ ಪ್ರತಿನಿಧಿಸುವ ಹಾಗೆ ಅವನಲ್ಲಿ ಕೂತ್ಕೊಂಡು ಜ್ಞಾನವನ್ನ ಕೊಡ್ತಾನೋ, ಅದೇ ರೀತಿ ಒಬ್ಬ ಕ್ಷತ್ರಿಯ ರಾಜನಾಗಿ ಅಥವಾ ಕ್ಷತ್ರಿಯನ ಒಂದು ಪದವಿ ಏನೇ ಆಗಿರಬಹುದು, ಅಲ್ಲಿ ಭಗವಂತನನ್ನ ಪ್ರತಿನಿಧಿಸುವ ಹಾಗೆ ಅಲ್ಲಿ ಕೂತ್ಕೊಂಡು ಅವನು ಎಲ್ಲರಿಗೂ ಕೂಡ ಸಮಾನವಾಗಿ ರಕ್ಷಣೆಯನ್ನ ಕೊಡಬೇಕಾಗತ್ತೆ. ಆಯ್ತಾ? ಅದಕ್ಕೋಸ್ಕರನೇ ರಕ್ಷಣೆ ಅನ್ನೋದು ಮಾನವರಿಗೆ ಮತ್ತೆ ಪ್ರಾಣಿಗಳಿಗೆ ಇಬ್ಬರಿಗೂ ಕೊಡಬೇಕಾಗಿರುವಂಥದ್ದು. ಎಲ್ಲರಿಗೂ ಕೂಡ ಸಮಾನ ರೀತಿಯಲ್ಲಿ ಸಲ್ಲಬೇಕು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇಂದಿನ ಸಮಾಜದಲ್ಲಿ ಕಳ್ಳರ ಮತ್ತು ದುರುಳರ ಕೃತ್ಯಗಳಿಂದ ಪ್ರಜೆಗಳ ರಕ್ಷಣೆ ಆಗುವುದಿಲ್ಲ. ಕ್ಷತ್ರಿಯರಿಲ್ಲದಿರುವ ಆಧುನಿಕ ಪ್ರಜಾತಂತ್ರದ ರಾಜ್ಯವು ಹಿಂದಿನಂತೆ ಬ್ರಾಹ್ಮಣರ ಮತ್ತು ಕ್ಷತ್ರಿಯರ ರಾಜ್ಯವಲ್ಲ, ಅದು ವೈಶ್ಯರ ಮತ್ತು ಶೂದ್ರರ ಸರ್ಕಾರವಾಗಿರುತ್ತದೆ. ಅಂದ್ರೆ ಇಲ್ಲಿ ಹೇಳ್ತಾ ಇರೋದು, ಇವತ್ತಿನ ಸಮಾಜ ಇದೆಯಲ್ಲ, ಇದು ಕಳ್ಳರು ಮತ್ತೆ ದುರುಳರು ದುಷ್ಟತನ ಮಾಡ್ತಾರಲ್ಲ, ಅವರು ಏನೇನೋ ಕೆಟ್ಟ ಕೆಲಸಗಳನ್ನ ಮಾಡ್ತಾರಲ್ಲ, ಅವರಿಂದ ಇಲ್ಲಿ ಪ್ರಜೆಗಳ ರಕ್ಷಣೆ ಅನ್ನೋದು ಆಗೋದಿಲ್ಲ. ಇದು ಎಲ್ಲಾರ್ಗೂ ನಮಗೆ ಎಕ್ಸ್ಪೀರಿಯನ್ಸ್ ಇದೆ. ಯಾಕಂದ್ರೆ ಈಗ ನಮ್ಮನ್ನ ರಕ್ಷಣೆ ಮಾಡುವಂತ ಜವಾಬ್ದಾರಿಯ ಕೆಲಸ ಪೊಲಿಟಿಷಿಯನ್ಗಳು, ಯಾರ್ಯಾರು ಅಧಿಕಾರದಲ್ಲಿ ಕೂತಿರ್ತಾರೋ, ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಪ್ರೆಸಿಡೆಂಟ್ ಆಗಿರ್ಬೋದು, ಅಥವಾ ಮಿನಿಸ್ಟ್ರೇ ಆಗಿರ್ಬೋದು, ಅವರೆಲ್ಲರೂ ಕೂಡ ಜನಗಳ ರಕ್ಷಣೆ ಮಾಡುವಂತ ಹಿಂದಿನ ಕಾಲದಲ್ಲಿ ರಾಜರು ಇರ್ತಾ ಇದ್ರಲ್ವಾ, ಅವ್ರನ್ನ ಕ್ಷತ್ರಿಯರು ಅಂತ ಕರಿತಾ ಇದ್ವಲ್ವಾ, ಈಗ ಆ ಒಂದು ಜವಾಬ್ದಾರಿ ಕೆಲಸವನ್ನ ಪೊಲಿಟಿಷಿಯನ್ಸ್ ಮಾಡ್ತಿರೋದು. ಆದ್ರೆ ನಿಜವಾಗ್ಲೂ ಅವರು ನಮಗೆ ಸಹಾಯ ಮಾಡ್ತಿದಾರಾ? ಇಲ್ಲ, ಅವರೇ ಕಳ್ತನ ಮಾಡ್ತಿದ್ದಾರೆ, ಅವರೇ ಮೋಸ ಮಾಡ್ತಿದ್ದಾರೆ, ಅವರೇ ಜನಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಇದರಿಂದ ಏನಾಗ್ತಾ ಇದೆ, ನಮ್ಮ ಜನತೆಗೆ ಅಂದ್ರೆ ಪ್ರಜೆಗಳಿಗೆ ರಕ್ಷಣೆ ಅನ್ನೋದು ಆಗ್ತಾ ಇಲ್ಲ. ಕ್ಷತ್ರಿಯರಿಲ್ಲದೆ ಇರುವಂತಹ ಈ ಒಂದು ಆಧುನಿಕ ಪ್ರಜಾತಂತ್ರದ ರಾಜ್ಯ ಇದೆಯಲ್ಲ, ಅದು ಹಿಂದಿನ ಹಾಗೆ ಬ್ರಾಹ್ಮಣರು ಮತ್ತೆ ಕ್ಷತ್ರಿಯರ ರಾಜ್ಯವಲ್ಲ. ಈಗ ಹಿಂದಿನ ಕಾಲದಲ್ಲಿ ಯಾವುದೇ ರಾಜ ಆಗಿದ್ರು ಕೂಡ ಅವನು ಒಬ್ಬ ಪುರೋಹಿತರು ಅಂದ್ರೆ ಬ್ರಾಹ್ಮಣರನ್ನ ಇಟ್ಕೊಳ್ತಾ ಇದ್ದ ಅವನ ಒಂದು ಆಸ್ಥಾನದಲ್ಲಿ. ಯಾಕೆಂದ್ರೆ ಅವರು ವೇದಗಳು ತಿಳುವಳಿಕೆ ಇರ್ತಿತ್ತಲ್ಲ, ಅವ್ರಿಗೆ ವಿವೇಕ ಜ್ಞಾನ ಎಲ್ಲ ಇರ್ತಿತ್ತು, ಮತ್ತೆ ವೇದ ಪಾರಾಯಣಗಳನ್ನೆಲ್ಲ ಮಾಡ್ತಿದ್ರು, ಅವ್ರಿಗೆ ವಿಷಯಗಳು ಗೊತ್ತಿತ್ತು. ಅವರ ಮುಖಾಂತರ ಗೈಡೆನ್ಸ್ ತಗೊಂಡು ಕ್ಷತ್ರಿಯರು ರಾಜ್ಯಭಾರವನ್ನ ಮಾಡ್ತಾ ಇದ್ರು. ಯಾಕಂದ್ರೆ ಕ್ಷತ್ರಿಯರಿಗೆ ಅದೆಲ್ಲ ಓದೋದಕ್ಕೆ ಸಮಯ ಇಲ್ಲ. ಯಾಕಂದ್ರೆ ಅವರು ರಕ್ಷಣೆಯ ಭಾರವನ್ನ ಹೊತ್ತಿರೋದ್ರಿಂದ ತಿಳುವಳಿಕೆಯನ್ನ, ಸಜೆಷನ್ಗಳು ಏನಾದ್ರೂ ಇದ್ರೆ ಅದನ್ನೆಲ್ಲ ಬ್ರಾಹ್ಮಣರ ಮೂಲಕ ತಗೊಳ್ತಾ ಇದ್ರು, ಗುರುಗಳ ಮೂಲಕ ತಗೊಳ್ತಾ ಇದ್ರು, ಮತ್ತೆ ಕ್ಷತ್ರಿಯರು ಆ ಪಾಲನೆಯನ್ನ ಮಾಡ್ತಿದ್ರು. ಆದ್ರೆ ಈಗೇನಾಗಿದೆ, ಅದು ವೈಶ್ಯರ ಮತ್ತೆ ಶೂದ್ರರ ಸರ್ಕಾರವಾಗಿದೆ ಅಲ್ವಾ? ಎಷ್ಟು ಕರೆಕ್ಟಾಗಿ ಹೇಳಿದ್ದಾರೆ ನೋಡಿ. ಈಗ ಪಾಲಿಟಿಕ್ಸ್ ಅಲ್ಲಿ ನೋಡಿದಾಗ ನಮಗೆ ಬ್ರಾಹ್ಮಣರಿಂದ ಏನಾದರೂ ಸಲಹೆ ತಗೊಳ್ತಾರ? ಮೊದಲು ಬ್ರಾಹ್ಮಣರೇ ಇಲ್ಲ ಅಂತ ಹೇಳ್ಬೇಕು. ಎಲ್ಲೋ ಒಬ್ಬೊಬ್ರು ಇರ್ತಾರೆ, ಅವ್ರ ಮಾತು ಯಾರು ಕೇಳ್ತಾರೆ? ಯಾರು ಕೇಳೋದಿಲ್ಲ. ಇವಾಗೆಲ್ಲ ಯಾರು ಶೂದ್ರರಾಗಿರ್ತಾರೋ, ಶೂದ್ರರು ಅಂತಂದ್ರೆ ಏನೂ ಗೊತ್ತಿಲ್ಲ ಅವರಿಗೆ, ಯಾವುದೇ ತಿಳುವಳಿಕೆ ಇಲ್ಲ, ಓದು ಬರಹ ಇರೋದಿಲ್ಲ, ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡ್ಕೊಂಡಿರ್ತಾರಲ್ಲ ಅಂಥವ್ರೆಲ್ಲ ಸರ್ಕಾರದಲ್ಲಿ ಕೆಲಸಕ್ಕೆ ಕೂತ್ಕೊಂಡಿರ್ತಾರೆ. ಅಂದ್ರೆ ಒಂದು ಒಳ್ಳೆ ಪದವಿಗಳಲ್ಲಿ ಅವರು, ಅಂದ್ರೆ ಪೊಲಿಟಿಕ್ಸಲ್ಲಿ ಅವರು ಹೋಗಿ ಕೂತ್ಕೊಂಡಿರ್ತಾರೆ. ಅವ್ರು ಏನು ತಾನೇ ಮಾಡ್ತಾರೆ, ಅವ್ರಿಗೇನೂ ನಾಲೆಡ್ಜ್ ಇರಲ್ಲ ಅಂತ ಒಂದು ಸ್ಥಿತಿ ಈಗ ಬಂದಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಮಹಾರಾಜ ಯುಧಿಷ್ಠಿರ ಮತ್ತು ಅವನ ಮೊಮ್ಮಗನಾದ ಪರೀಕ್ಷಿತ ಮಹಾರಾಜ ಇವರು ಮಾದರಿಯ ಕ್ಷತ್ರಿಯ ರಾಜರಾಗಿದ್ದರು. ಏಕೆಂದರೆ ಅವರು ಎಲ್ಲಾ ಮನುಷ್ಯರಿಗೂ ಪ್ರಾಣಿಗಳಿಗೂ ರಕ್ಷಣೆ ಕೊಟ್ಟಿದ್ದರು. ನೋಡಿದ್ರ, ಎಕ್ಸಾಂಪಲ್ ಕೂಡ ಕೊಡ್ತಾ ಇದ್ದಾರೆ, ಹಿಂದೆ ಹೇಗಿರ್ತಾ ಇದ್ರು ರಾಜರು ಅಂತನ್ಬಿಟ್ಟು. ಮಹಾರಾಜ ಯುಧಿಷ್ಠಿರ ಮತ್ತು ಅವನ ಮೊಮ್ಮಗ ಯಾರು, ಪರೀಕ್ಷಿತ ಮಹಾರಾಜ, ಇವರೆಲ್ಲ ಒಂದು ಮಾದರಿಯಾಗಿದ್ರು. ಅಂದ್ರೆ ಕ್ಷತ್ರಿಯ ರಾಜರು ಅಂತಂದ್ರೆ ಇವ್ರ ತರ ಇರಬೇಕು ಅಂತ ಹೇಳ್ಬೇಕು, ಆ ರೀತಿ. ಯಾಕೆ ಅಂತಂದ್ರೆ ಅವರು ಮನುಷ್ಯರು ಮತ್ತೆ ಪ್ರಾಣಿಗಳು ಅಂತ ಡಿಫ್ರೆನ್ಶಿಯೇಟ್ ಮಾಡ್ತಿರ್ಲಿಲ್ಲ, ಇಬ್ಬರಿಗೂ ಕೂಡ ರಕ್ಷಣೆಯನ್ನ ಕೊಡ್ತಾ ಇದ್ರು.
ಯಾಕೆ? ಅವರು ಧರ್ಮಗ್ರಂಥಗಳನ್ನ ಓದಿ ತಿಳ್ಕೊಂಡಿದ್ದಾರೆ. ನಾವು ಹೇಗೆಲ್ಲ ಇರಬೇಕು ಅಂತ ಅವ್ರಿಗೆ ಗೊತ್ತಿದೆ. ಒಬ್ಬ ಕ್ಷತ್ರಿಯ ಅಂತಂದ್ಮೇಲೆ ನನ್ನ ಕರ್ತವ್ಯ ಏನು? ನಾನು ಹೇಗಿರಬೇಕು? ಅದೆಲ್ಲ ಗೊತ್ತಿದೆ. ಮತ್ತು ಅವ್ರ ಹುಟ್ಟಿನಿಂದನೂ ಕೂಡ ಅವ್ರಿಗೆ ಆ ರೀತಿಯ ಒಂದು ಗುಣ ಮತ್ತೆ ಅವರ ಸ್ವಭಾವ ಕೂಡ ಆ ರೀತಿ ಇರತ್ತೆ. ಇಲ್ಲಿ ಅವ್ರು ಏನ್ ಮಾಡಿದ್ರು ಅಂತ ಕೂಡ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದಾರೆ. ಕಲಿಪುರುಷನು ಹಸುವನ್ನು ಕೊಲ್ಲಲು ಉದ್ಯುಕ್ತನಾದಾಗ ಪರೀಕ್ಷಿತ ಮಹಾರಾಜನು ಆ ಕೂಡಲೇ ಅಪರಾಧಿಯನ್ನು ಕೊಲ್ಲಲು ತಾನೇ ಸಿದ್ಧನಾದನು ಮತ್ತು ಕಲಿಪುರುಷನನ್ನು ತನ್ನ ರಾಜ್ಯದಿಂದ ಓಡಿಸಿದನು. ಹಾಗೆ ಮಾಡಿದುದು ಪುರುಷನ ಅಥವಾ ಭಗವಾನ್ ವಿಷ್ಣುವಿನ ಪ್ರತಿನಿಧಿಯ ಲಕ್ಷಣವಾಗಿದೆ. ನೋಡಿ, ಇಲ್ಲಿ ಭಗವಂತನ ಪ್ರತಿನಿಧಿ ಆದ್ಮೇಲೆ ಅವನು ಯಾವ ರೀತಿ ನಡ್ಕೋಬೇಕು ಅಂತ ಹೇಳಿದ್ರಲ್ಲ, ಆ ರೀತಿ ನಡ್ಕೊಂಡು ತೋರಿಸಿದಾನಿಲ್ಲಿ. ಏನು ಅಂತಂದ್ರೆ, ಒಂದ್ಸರಿ ಕಲಿಪುರುಷ ಇದಾನಲ್ಲ, ಅವನು ಒಂದು ಹಸುನ್ ಕೊಲ್ಲೋದಕ್ಕೆ ಅವನು ಪ್ರಯತ್ನ ಮಾಡ್ತಿರ್ತಾನೆ. ಅದನ್ನ ನೋಡ್ತಾನೆ ಪರೀಕ್ಷಿತ ಮಹಾರಾಜ. ತಕ್ಷಣ ಅವನು ಆ ಅಪರಾಧಿಗೆ ನಾನೇ ಶಿಕ್ಷೆ ಕೊಡಬೇಕು ಅಂತ ಅವನು ಕೊಲ್ಲಕ್ಕೆ ಹೋಗ್ತಾನೆ. ಆಗ ಕಲಿಪುರುಷ ಅವನು ಇಲ್ಲ, ನನ್ನ ಬಿಟ್ಬಿಡು, ನಾನು ಹೊಟ್ಟೋಗ್ತೀನಿ ಅಂತ ಅವನು ರಾಜ್ಯದಿಂದನೇ ಓಡಿಸ್ತಾನೆ. ಆ ರೀತಿ ಎಲ್ಲ ಮಾಡಿದ್ದಕ್ಕೆ ಇಲ್ಲಿ ಭಗವಂತ ಏನು ಮಾಡ್ತಿದ್ನೋ ಅಂದರೆ, ಒಬ್ಬ ಮನುಷ್ಯ ಒಬ್ಬ ಪ್ರಾಣಿಗೆ ಇಬ್ಬರಿಗೂ ಕೂಡ ನ್ಯಾಯವನ್ನು ಒದಗಿಸ್ತಾ ಇದ್ನಲ್ಲ, ರಕ್ಷಣೆ ಮಾಡ್ತಿದ್ನಲ್ಲ, ಆ ಕೆಲಸವನ್ನು ಅವನು ಮಾಡ್ತಾನೆ. ಅವನನ್ನು ಭಗವಂತನ ಪ್ರತಿನಿಧಿ ಅಂತ ಹೇಳೋದು, ಇದು ಅವನ ಲಕ್ಷಣ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ವೈದಿಕ ನಾಗರಿಕತೆಯ ಪ್ರಕಾರ ಯೋಗ್ಯವಾದ ಕ್ಷತ್ರಿಯ ರಾಜನಿಗೆ ಭಗವಂತನಿಗಿರುವ ಗೌರವವನ್ನು ಕೊಡುತ್ತಾರೆ. ಏಕೆಂದರೆ ಅವನು ಪ್ರಜಾರಕ್ಷಣೆಯ ಮೂಲಕ ಭಗವಂತನನ್ನು ಪ್ರತಿನಿಧಿಸುತ್ತಾನೆ. ಅಂದ್ರೆ ಈಗ ವೈದಿಕ ನಾಗರಿಕತೆ, ನಮ್ಮ ವೇದಗಳು ಏನಿದೆಯೋ ಅದರ ಪ್ರಕಾರ ನೋಡಿದಾಗ, ಅದನ್ನ ಒಪ್ಕೊಳ್ಳೋರ ಪ್ರಕಾರ ನೋಡಿದಾಗ, ಒಬ್ಬ ಯೋಗ್ಯವಾದ ಕ್ಷತ್ರಿಯ ರಾಜ ಇರ್ತಾನಲ್ಲ, ಅವನಿಗೆ ಎಷ್ಟು ಗೌರವ ಕೊಡ್ತಾರೆ ಅಂತಂದ್ರೆ, ಭಗವಂತನಿಗೆ ಎಷ್ಟು ಗೌರವ ಕೊಡ್ತಾರೋ ಅವನಿಗೂ. ಅಂದ್ರೆ ರಾಜ ಅಂತಂದ್ರೆ ಭಗವಂತ, ಅವನು ಹೇಳಿದ್ದೇ ವೇದ ವಾಕ್ಯ ಅಂತ ಹೇಳ್ತಾರೆ. ರಾಜ ಹೇಳಿದ್ಮೇಲೆ ಮುಗಿದೋಯ್ತು ಅಂತ, ಅಂದ್ರೆ ಅಷ್ಟೊಂದು ಅವನಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಆದ್ರೆ ಅವನು ರಾಜ ಹೆಂಗಿರಬೇಕು? ಯೋಗ್ಯನಾಗಿರಬೇಕು. ಆಗ ಮಾತ್ರ. ಯಾಕಂದ್ರೆ ಅವನು ಪ್ರಜಾ ರಕ್ಷಣೆಯ ಮೂಲಕ, ಅಂದ್ರೆ ಪ್ರಜೆಗಳನ್ನ ರಕ್ಷಣೆ ಮಾಡುವಂತ ಜವಾಬ್ದಾರಿಯನ್ನ ಹೊತ್ಕೊಂಡಿರ್ತಾನೆ ಭಗವಂತನ ಪ್ರತಿನಿಧಿಯಾಗಿ. ಅದಕ್ಕೋಸ್ಕರ ಆಧುನಿಕ ಕಾಲದಲ್ಲಿ ಚುನಾವಣೆಗೊಂಡ ಅಧ್ಯಕ್ಷರು ಕಳವಾಗದಂತೆ ಕೂಡ ರಕ್ಷಣೆ ಕೊಡಲಾರರು. ಆದುದರಿಂದ ಯಾವನೊಬ್ಬನು ತನಗೆ ರಕ್ಷಣೆ ಬೇಕಾಗಿದ್ದರೆ ಅದನ್ನು ವಿಮಾ ಕಂಪನಿಯಿಂದ ಪಡೆಯಬೇಕು. ಇಲ್ಲಿ ಗುರುಗಳು ತುಂಬಾ ಕೇವಲವಾಗಿ ಇವಾಗಿದ್ದಾರೆ ಅಧ್ಯಕ್ಷರಾಗಿರೋರು ಅನ್ನೋದ್ರ ಬಗ್ಗೆ ತಮಾಷೆಯಾಗಿ ಹೇಳ್ತಾ ಇದ್ದಾರೆ ನೋಡಿ. ಈಗ ಇಲ್ಲಿ ಆಧುನಿಕ ಕಾಲದಲ್ಲಿ ಯಾರಾದ್ರೂ ಚುನಾವಣೆಯಲ್ಲಿ ಗೆದ್ದು ಅಧ್ಯಕ್ಷರಾಗ್ತಾರಲ್ಲ, ಅವರು ಒಂದು ಕಳ್ತನ ಆಗದೆ ಇರೋ ತರ ಕೂಡ ನಮಗೆ ರಕ್ಷಣೆಯನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಯಾರಾದ್ರೂ ನಮಗೆ ರಕ್ಷಣೆ ಬೇಕು ಅಂತಂದ್ರೆ ವಿಮಾ ಕಂಪನಿ ಅಂತಂದ್ರೆ ಏನು? LIC ಅದು ಇದು ಅಂತ ವಿಮೆ ಅಂತ ಹೇಳ್ತೀವಲ್ವಾ, ಇನ್ಶೂರೆನ್ಸ್ ಕಂಪನಿಗಳು, ಅದರ ಸಹಾಯವನ್ನ ಪಡಿಬೇಕೇ ಹೊರತು ಈ ಒಂದು ಅಧ್ಯಕ್ಷರು ಅವರು ಏನು ಮಾಡೋದಿಲ್ಲ. ಅಂದ್ರೆ ಈಗಿನ ಪ್ರಪಂಚ ಹೇಗೆ ಚೇಂಜ್ ಆಗಿದೆ ಅಂತಂದ್ರೆ, ಆ ರಕ್ಷಣೆ ಕೊಡುವವರೇ ಭಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಒಂದು ಪರಿಸ್ಥಿತಿ ಬಂದಿದೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆಧುನಿಕ ಮಾನವ ಸಮಾಜದ ಸಮಸ್ಯೆಗಳು ಉಂಟಾಗುತ್ತಿರುವುದು ಅರ್ಹರಾದ ಬ್ರಾಹ್ಮಣರು ಮತ್ತು ಕ್ಷತ್ರಿಯರು ಇಲ್ಲದಿರುವುದರಿಂದ ಮತ್ತು ಸಾರ್ವತ್ರಿಕ ಚುನಾವಣೆ ಎಂಬ ಹೆಸರಿನ ಮೂಲಕ ಆಗುವ ವೈಶ್ಯರ ಮತ್ತು ಶೂದ್ರರ ಅತಿ ಪ್ರಭಾವದಿಂದ. ಈಗ ಇಲ್ಲಿ ಆಧುನಿಕ ಮಾನವ ಸಮಾಜದಲ್ಲಿ ಏನೇನು ಸಮಸ್ಯೆಗಳೆಲ್ಲ ಬರ್ತಾ ಇದೆಯೋ ಅದೆಲ್ಲ ಆಗ್ತಾ ಇರೋದಕ್ಕೆ ರೀಸನ್ ಏನು ಅಂತ ಗುರುಗಳು ಹೇಳ್ತಾ ಇದ್ದಾರೆ. ಏನು ಅಂತಂದ್ರೆ, ಅರ್ಹರಾದಂತಹ ಬ್ರಾಹ್ಮಣರಿಲ್ಲ ಮತ್ತೆ ಕ್ಷತ್ರಿಯರು ಕೂಡ ಇಲ್ಲದೆ ಇರೋದ್ರಿಂದ. ಈಗ ಚುನಾವಣೆಯಲ್ಲಿ ನಿಲ್ಲೋದಕ್ಕೆ ಅರ್ಹತೆ ಇರೋದು ಕ್ಷತ್ರಿಯನಿಗೆ, ಯಾಕಂದ್ರೆ ಅವನು ರಕ್ಷಣೆಯ ಜವಾಬ್ದಾರಿಯನ್ನ ಹೊತ್ತಿರೋದು. ಆ ಒಂದು ರಕ್ಷಣೆಯನ್ನ ಕೊಡಬೇಕು ಅಂತಂದ್ರೆ ಅವನಿಗೆ ಒಂದು ಕೆಪಾಸಿಟಿ ಇರ್ಬೇಕು. ಆ ರೀತಿಯ ಕ್ಷತ್ರಿಯರು ಇಲ್ಲದೆ ಇರೋದ್ರಿಂದ, ಮತ್ತೆ ಅವನಿಗೆ ಸರಿಯಾದ ವಿವೇಕವನ್ನ, ಬುದ್ಧಿಯನ್ನ, ಜ್ಞಾನವನ್ನ ಕೊಡುವಂತ ಬ್ರಾಹ್ಮಣನೂ ಇಲ್ಲದೆ ಇರೋದ್ರಿಂದ, ಅಂದ್ರೆ ಇವರಿಬ್ರು ಮೂಲ ಪಿಲ್ಲರ್ಸ್ ಅಂತ ಹೇಳ್ಬೋದು, ಬ್ರಾಹ್ಮಣರು ಮತ್ತೆ ಕ್ಷತ್ರಿಯರು. ಇವರಿಬ್ರು ಸರಿಯಾಗಿ ಇಲ್ಲದೆ ಇರೋರು, ಅರ್ಹತೆ ಇರೋರು ಇಲ್ಲದೆ ಇರೋದ್ರಿಂದ, ಇನ್ನ ನೆಕ್ಸ್ಟ್ ಇನ್ನಿಬ್ರು ಇದಾರಲ್ಲ ವೈಶ್ಯರು ಮತ್ತೆ ಶೂದ್ರರು, ಇವ್ರೇನು ಮಾಡ್ತಾ ಇದ್ದಾರೆ, ಈ ಒಂದು ಜವಾಬ್ದಾರಿ ಕೆಲಸದಲ್ಲಿ ಇವ್ರು ನುಗ್ತಾ ಇದ್ದಾರೆ. ಆಯ್ತಾ? ಇವರು ವೈಶ್ಯರು ಮತ್ತೆ ಶೂದ್ರರು ನುಗ್ತಾ ಇರೋದ್ರಿಂದ ಈ ಎಲ್ಲ ಸಮಸ್ಯೆಗಳು ಉಂಟಾಗ್ತಾ ಇರೋದು. ಈಗ ಎಷ್ಟು ತಪ್ಪು ನಡೀತಾ ಇದೆ ಅಂತಂದ್ರೆ,
ಏನೂ ಗೊತ್ತಿಲ್ಲ, ಯಾವುದ್ರ ಬಗ್ಗೆನೂ ಗೊತ್ತಿಲ್ಲ, ಓದು ಬರಹ ಇರೋದಿಲ್ಲ, ಏನೂ ಗೊತ್ತಿರೋದಿಲ್ಲ ಅಂಥವ್ರೆಲ್ಲ ಮಿನಿಸ್ಟ್ರುಗಳಾಗಿ ಕೂತ್ಕೊಂಡ್ಬಿಟ್ರೆ, ಇನ್ನು ಅವ್ರು ಏನು ನೋಡ್ಕೊಳ್ತಾರೆ? ಯಾಕಂದ್ರೆ ಅವ್ರು ಮಾಡೋದೆಲ್ಲ ಏನು ಅಂತಂದ್ರೆ ಬರೀ ದೋಚೋದು. ಅವ್ರು ರಕ್ಷಣೆ ಎಲ್ಲಿ ಕೊಡ್ತಾರೆ? ಆಗೋದಿಲ್ಲ. ಅದಕ್ಕೆ ಅರ್ಹತೆ ಇರುವಂಥ ಬ್ರಾಹ್ಮಣರು ಮತ್ತೆ ಕ್ಷತ್ರಿಯರು ಈ ಒಂದು ಕೆಲಸಗಳಲ್ಲಿ ಕೂತಾಗ ಆ ರಾಜ್ಯ ಅಥವಾ ಪ್ರಜೆಗಳೆಲ್ಲರೂ ಕೂಡ ಚೆನ್ನಾಗಿರ್ತಾರೆ. ಆದ್ರೆ ಅಂಥ ಅರ್ಹತೆ ಇರೋರು ಇಲ್ಲ. ಇದ್ರೂ ಕೂಡ ಇವರು ಬಿಡೋದಿಲ್ಲ ಬರೋದಕ್ಕೆ. ಆ ರೀತಿ ಅಂದ್ರೆ ಇವ್ರ ಪ್ರಭಾವ ಜಾಸ್ತಿ ಇದೆ. ವೈಶ್ಯರು ಮತ್ತೆ ಶೂದ್ರರ ಪ್ರಭಾವ ಜಾಸ್ತಿ ಆಗಿರೋದ್ರಿಂದ ಅರ್ಹತೆ ಇರೋರು ಎಲ್ಲೋ ಒಬ್ರೋ ಇಬ್ರೋ ಇದ್ರೂ ಕೂಡ ಅವ್ರು ಅಲ್ಲಿ ಬರೋವರೆಗೂ ಅವ್ರಿಗೆ ಬಿಡ್ತಾ ಇಲ್ಲ. ಇದೆಲ್ಲ ಆಗ್ತಾ ಇರೋದ್ರಿಂದ ಏನಾಗ್ತಾ ಇದೆ, ತುಂಬಾನೇ ಸಮಾಜದಲ್ಲಿ ಸಮಸ್ಯೆಗಳು ಉಂಟಾಗ್ತಾ ಇದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.